ವೀಕ್ಷಕರೇ ನಮಸ್ಕಾರ. ಪ್ರತಿ ತಿಂಗಳು ಗ್ರಹಗಳ ಸ್ಥಾನಗಳನ್ನು ಅವಲಂಬಿಸಿ ಫಲಿತಾಂಶಗಳು ಬದಲಾಗುತ್ತವೆ. ಆ ರೀತಿಯಲ್ಲಿ 2026ರ 7ನೇ ತಿಂಗಳಾದ ಜುಲೈನಲ್ಲಿ ಸಂಭವಿಸುವ ಗ್ರಹಗಳ ಸಂಚಾರದಿಂದಾಗಿ ಅನೇಕ ಶುಭ ಮತ್ತು ಅಶುಭ ಯೋಗಗಳು ರೂಪುಗೊಳ್ಳುತ್ತವೆ. ಈ ಯೋಗಗಳಿಂದಾಗಿ ಜುಲೈ ತಿಂಗಳು ಮೇಷದಿಂದ ಮೀನ ರಾಶಿಯವರೆಗಿನ 12 ರಾಶಿಗಳ ಜೀವನದಲ್ಲಿ ಅನೇಕ ಅನಿರೀಕ್ಷಿತ ಬದಲಾವಣೆಗಳಾಗುವುದು. ಜುಲೈ 2026ರ ತಿಂಗಳು ಹೇಗಿರುತ್ತದೆ ಎಂದು ತಿಳಿಯಲು ಗ್ರಹಗಳ ಸ್ಥಾನ ತುಂಬಾ ಮುಖ್ಯ. ಹಾಗಾದರೆ ಜ್ಯೋತಿಷ್ಯದ ಪ್ರಕಾರ ಯಾವ ಗ್ರಹಗಳ ಸ್ಥಾನ ಯಾವ ರೀತಿಯಾಗಿದೆ, ಯಾವ ರೀತಿ ಜುಲೈ ತಿಂಗಳು ಆರ್ಥಿಕ ಜೀವನದಲ್ಲಿ ಫಲ ನೀಡಲಿದೆ ಎಂದು ತಿಳಿಯಲು ತಪ್ಪದೆ ವಿಡಿಯೋ ಕೊನೆಯವರೆಗೂ ನೋಡಿ. ಮೇಷ, ಆದಾಯ ಹೆಚ್ಚಿಸುವ ಅವಕಾಶಗಳು ಕಾಣಬಹುದು. ಅನಗತ್ಯ ಖರ್ಚು ಕಡಿಮೆ ಮಾಡಿ. ವೃಷಭ, ಹಣಕಾಸಿನಲ್ಲಿ ಸ್ಥಿರತೆ ಪಡೆಯಲು ಯೋಜನೆ ಮುಖ್ಯ. ಉಳಿತಾಯಕ್ಕೆ ಒತ್ತು ನೀಡಿ. ಮಿಥುನ, ಹೊಸ ಆದಾಯದ ದಾರಿ ಕಂಡುಬರಬಹುದು. ಸಾಲ ಖರ್ಚಿನಲ್ಲಿ ಜಾಗ್ರತೆ ಇರಲಿ. ಕಟಕ, ಕುಟುಂಬದ ಖರ್ಚು ಹೆಚ್ಚಾಗಬಹುದು. ಬಜೆಟ್ ಮಾಡಿಕೊಂಡು ಸಾಗುವುದು ಉತ್ತಮ. ಸಿಂಹ, ಕೆಲಸ ಅಥವಾ ವ್ಯವಹಾರದಿಂದ ಲಾಭದ ಸೂಚನೆ. ದೊಡ್ಡ ಹೂಡಿಕೆ ಯೋಚಿಸಿ ಮಾಡಿ. ಕನ್ಯಾ, ಹಣಕಾಸಿನ ನಿಯಂತ್ರಣ ಉತ್ತಮ ಫಲ ನೀಡಬಹುದು. ಉಳಿಕೆ ಹೆಚ್ಚಿಸಬಹುದು. ತುಲಾ, ಆದಾಯ ಖರ್ಚಿನ ಸಮತೋಲನ ಕಾಪಾಡಿದರೆ ಲಾಭವಾಗಬಹುದು. ವೃಶ್ಚಿಕ, ಹಣದ ನಿರ್ಧಾರಗಳಲ್ಲಿ ಆತುರ ಬೇಡ. ದೀರ್ಘಕಾಲದ ಯೋಜನೆ ಉಪಯುಕ್ತ. ಧನು, ಹೊಸ ಅವಕಾಶಗಳಿಂದ ಹಣಕಾಸಿನಲ್ಲಿ ಚೈತನ್ಯ ಬರಬಹುದು. ಮಕರ, ಶ್ರಮಕ್ಕೆ ತಕ್ಕ ಆದಾಯ ಸಿಗುವ ಸಾಧ್ಯತೆ. ಉಳಿತಾಯಕ್ಕೆ ಆದ್ಯತೆ ಕೊಡಿ. ಕುಂಭ, ಹೊಸ ಆಲೋಚನೆಗಳು ಹಣಕಾಸಿನ ಬೆಳವಣಿಗೆಗೆ ಸಹಾಯ ಮಾಡಬಹುದು. ಮೀನ, ಖರ್ಚುಗಳನ್ನು ಗಮನದಲ್ಲಿಟ್ಟರೆ ಆರ್ಥಿಕವಾಗಿ ಸಮಾಧಾನಕರ ತಿಂಗಳು. ಹೀಗೆ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಕರೆ ಮಾಡಿ 8105831777.